ಏನು ಕಳೆದ 4-5 ದಿನಗಳ ಹಿಂದೆ ಚಕ್ರಭಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು 12 ಜನ ನಿರ್ದೇಶಕರು ನನ್ನನ್ನು ಒಳಗೊಂಡಂಗೆ ಇಲ್ಲಿರ್ತಕ್ಕಂಥ 12 ಜನ ನಿರ್ದೇಶಕರುಗಳ ಆಯ್ಕೆಯಾಗಿದ್ರು. ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು. ಚುನಾವಣಾಧಿಕಾರಿಗಳಾಗಿ ಮಂಜುನಾಥ್ ಅವರು ಬಂದು ಚುನಾವಣೆಯನ್ನು ನಡೆಸಿಕೊಟ್ಟಂಥದ್ದು. ಇದು 12 ಜನನು ಕೂಡ ಸರ್ವಾನುಮತದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಧ್ಯಕ್ಷರಾಗಿ ಚಕ್ರಭಾವಿಯ ಬಸವರಾಜು ಅಥವಾ ನಮ್ಮ ಏನು ನಾವೆಲ್ಲ ಪ್ರೀತಿ ಸೀಮೆನೆ ರಾಜಣ್ಣ ಅಂತ ಕರಿತೀವಿ ಅವರನ್ನ, ಮತ್ತೆ ಉಪಾಧ್ಯಕ್ಷರಾಗಿ ಚಂದ್ರಮ್ಮ ಶಿವಣ್ಣವರ ಹೆಂಡತಿ ಅಥವಾ ನಮ್ಮ ತಾತ ರಾಮಣ್ಣ ಅಂತ ದೋಣಕುಪ್ಪೆ ಅವ್ರ ಮಗಳು ಅರಳುಕುಪ್ಪೆಯ ಚಂದ್ರಮ್ಮ ಅವರು ಅವಿರೋಧವಾಗಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಒಟ್ಟು 12 ಜನ ನಿರ್ದೇಶಕರು ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಂಗೆ ಖುಷಿಯಿಂದ ಲವಲವಿಕೆಯಿಂದ ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು ಸರ್. ಇವರಿಬ್ರು ಆಯ್ಕೆ ಆಗಿದ್ದಾರೆ. ಇದು ಚುನಾವಣಾಧಿಕಾರಿ ಮಾಡ್ಕೊಡ್ತಕ್ಕಂಥದ್ದು 5 ವರ್ಷಗಳ ಅವಧಿಗೆ ಅಂತ. ಇದು ಇಲ್ಲಿರ್ತಕ್ಕಂಥ ಆಕಾಂಕ್ಷಿಗಳು ಮತ್ತೆ ಸಮರ್ಥರು ಏನು ಈಗಾಗಲೇ ಗ್ರಾಮ ಪಂಚಾಯಿತಿಯನ್ನ ಅಧ್ಯಕ್ಷರಾಗಿ ಆಳ್ವಿಕೆಯನ್ನ ಮಾಡಿ ಅಥವಾ ಸೇವೆ ಜನಗಳ ಸೇವೆಯನ್ನ ಮಾಡಿ ಅದರೊಳಗೆ ಯಶಸ್ವಿ ಅಂತ ಅನ್ಸ್ಕೊಂಡಿದ್ದಾರೆ ಅಂತವರೆಲ್ಲರ ಒತ್ತಾಯಗಳು ಕೂಡ ಇರ್ತದೆ. ಕಾಲದಿಂದ ಕಾಲಕ್ಕೆ ಇದನ್ನ ನೋಡಿಕೊಂಡು ಸೂಕ್ತವಾಗಿ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಇಚ್ಛೆಯಂತೆ ಮುಂದಿನ ಕ್ರಮ ಇಡ್ತೀವಿ ಸರ್. ಸದ್ಯಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ರಾಜಣ್ಣ ಮತ್ತೆ ಚಂದ್ರಮ್ಮನವರು ಆಯ್ಕೆಯಾಗಿದ್ದಾರೆ. ಚಕ್ರಭಾವಿ ಇಡೀ ಮಾಗಡಿ ತಾಲೂಕಿನ ಗಮನ ಸೆಳೆದಾಯಿತು. ನೂತನ ಅಧ್ಯಕ್ಷರಿಗೆ ಏನ್ ಸಲಹೆ ಸೂಚನೆ ಮಾರ್ಗದರ್ಶನ? ನೂತನ ಆಡಳಿತ ಮಂಡಳಿಗೆ ಸಲಹೆ ಸೂಚನೆ ಸರಿಯಾಗಿ ತಾವು ತಿಂಗಳು ತಾವು ಇಲ್ಲಿ ನಡೀತಕ್ಕಂಥ ವ್ಯವಹಾರವನ್ನ ತೀರಾ ಬರೀ ಸಿಬ್ಬಂದಿಗಳ ನಿಗಾವಣೆಗೆ ಬಿಟ್ಟಿದೀವಿ ಅಂತಕ್ಕಂಥದ್ದು ಆಗಬಾರ್ದು. ನಿರ್ಲಕ್ಷ್ಯತೆ ಸಲ್ಲದು. ಯಾವತ್ತೂ ಜಾಗೃತಿಯಾಗಿ ನಮ್ಮ ಸಂಘವನ್ನ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಅಂತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ದೊಡ್ಡ ಇಚ್ಛೆಯನ್ನು ಹೊಂದಿರತಕ್ಕಂಥವ್ರು ನೀವಾಗಿ ಆಡಳಿತ ಮಂಡಳಿಯವರು ಸಿಬ್ಬಂದಿಗಳಿಗೆ ಇಂತಿಂತ ಕೆಲಸವನ್ನ ನಾವು ಮಾಡೋಣ ಅಂತಕ್ಕಂಥ ಮೇಲ್ಪಂಕ್ತಿಯನ್ನ ಹಾಕೊಟ್ಟು ಆ ಕೆಲಸಕ್ಕೆ ಹೆಚ್ಚಿ ರೈತ ಪರವಾದಂತ ಕೆಲಸಗಳಿಗೆ ಜನತಾ ಬಜಾರ್ ಒಂದು ನಮ್ಮ ಇವಾಗ ಕಣ್ಣೀರಿಗಿರ್ತಕ್ಕಂಥದ್ದು. ಜನತಾ ಬಜಾರನ್ನ ಪ್ರಾರಂಭಿಸಬೇಕಾಗಿರ್ತಕ್ಕಂಥ ಗುರುತರವಾದ ಜವಾಬ್ದಾರಿ ಈಗಿರ್ತಕ್ಕಂಥ ಹೊಸ ಆಡಳಿತ ಮಂಡಳಿ ಮೇಲಿದೆ. ಅದನ್ನ ಕಾಲದಿಂದ ಕಾಲಕ್ಕೆ ಮೀಟಿಂಗ್ಗಳನ್ನ ಕರೆದು ಜನತಾ ಬಜಾರ್ಗೆ ಈ ಭಾಗಕ್ಕೆ ಇರ್ತಕ್ಕಂಥ ಅವಶ್ಯ ದಿನನಿತ್ಯ ದಿನಬಳಕೆ ವಸ್ತುಗಳನ್ನ ಬೇರೆ ಯಾವುದೇ ಅಂಗಡಿಗೆ ಹೋದ್ರೂ ಕೂಡ ನಮ್ಗಿಂತನೂ ರಿಯಾಯಿತಿ ದರದಲ್ಲಿ ಸಿಗಲ್ಲ. ಇಲ್ಲಿ ಚಕ್ರಭಾವಿ ಸೊಸೈಟಿನೇ ಉತ್ತಮ ಗುಣಮಟ್ಟ ಕಡಿಮೆ ಬೆಲೆಯಲ್ಲಿ ಅದನ್ನ ನಮಗೆ ಕೊಡ್ತಾರೆ ಅಂತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ಅಂತಕ್ಕಂಥದ್ದು ನಿಮ್ ಜೊತೆಗೆ ನಾನು ಕೂಡ ಇರ್ತೇನೆ. ಆದ್ರೆ ಸ್ಥಳೀಯವಾಗಿ ನೀವು ಪ್ರತಿನಿತ್ಯ ಇಲ್ಲೇ ಇರೋರಾಗಿರೋದ್ರಿಂದ ಇದು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ತೊಡಗಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಸಲಹೆ ನನ್ನ ಸಹೋದ್ಯೋಗಿ ನಿರ್ದೇಶಕರಿಗೆ.